ಹಾಯ್ ಪುಟ. ನಾನು ಮಹೇಂದ್ರಣ್ಣ. ಏನು ಅಂದರೆ ಈ ಇದು ಕಣ ಮ್ಯಾಥ್ಸ್ ಫಸ್ಟ್ ಚಾಪ್ಟರ್ ಇದೆ ನೋಡಿ, ರಿಯಲ್ ನಂಬರ್ಸು. ಅದ್ರ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಾವು ಥೇರಮ್ 1.1 ಫಸ್ಟ್ ಎಕ್ಸಸೈಸ್ ಇದೆ ನೋಡು. ಫಸ್ಟ್ ಎಕ್ಸಸೈಸಲ್ಲಿ ಥೇರಮ್ 1.1 ಯೂಸ್ ಮಾಡ್ತೀವಿ ನಾವು. ಸೊ ಅದು ಕಾಂಪೋಸಿಟ್ ನಂಬರ್ಸ್ ಮೇಲೆ ಡಿಪೆಂಡ್ ಆಗಿದೆ. ನಾವು ಫಸ್ಟ್ ಥೇರಮ್ 1.1 ಅರ್ಥ ಮಾಡ್ಕೊಳ್ಳೋಣ. ಥೇರಮ್ 1.1 ಆದಮೇಲೆ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ ಅದು ಈ ವಿಡಿಯೋದಲ್ಲಿರಲ್ಲ, ಓಕೆನಾ. ಥಿಯರಮ್ ಫಸ್ಟ್ ಡಿಸ್ಕಸ್ ಮಾಡೋಣ, ಅದಾದಮೇಲೆ ಎಕ್ಸಾಂಪಲ್ಸ್ನ ಡಿಸ್ಕಸ್ ಮಾಡ್ತೀನಿ. ಐ ಹೋಪ್ ನೆಕ್ಸ್ಟು ಎಕ್ಸಸೈಸ್ 1.1 ಇದೆ ನೋಡು, ಅದು ಹೇಳುವಾಗ ಫಸ್ಟ್ ಎಕ್ಸಾಂಪಲ್ಸ್ನ ಡಿಸ್ಕಸ್ ಮಾಡಿ, ಎಕ್ಸಾಂಪಲ್ಸ್ ಆದಮೇಲೆ ಎಕ್ಸಸೈಸ್ಗೆ ಹೋಗೋಣ. ಈ ವಿಡಿಯೋದಲ್ಲಿ ಜಸ್ಟು ಥಿಯರಮ್ 1.1 ಏನು ಹೇಳ್ತಾ ಇದೆ ಅರ್ಥ ಆಯ್ತಾ, ಅದನ್ನು ಡಿಸ್ಕಸ್ ಮಾಡೋಣ. ಇಲ್ಲೋಡ ಥಿಯರಮ್ 1.1 ಇದೆ ನೋಡಿ, ಇದು ಏನು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಇದೆ ಅಲ್ಲ, ಇದು ಪೂರ್ತಿ ಡಿಪೆಂಡ್ ಆಗಿರೋದು ಕಾಂಪೋಸಿಟ್ ನಂಬರ್ ಮೇಲೆ. ಈಗ ಕಾಂಪೋಸಿಟ್ ನಂಬರ್ ಅಂದರೆ ಏನು? ಯಾವ್ಯಾವು ಪ್ರೈಮ್ ನಂಬರ್ ಅಲ್ವೋ ಆಲ್ಮೋಸ್ಟ್ ಆಲ್ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ, ಜಸ್ಟ್ ಜನರಲ್ ಆಗಿ. ಹೌದಾ? ನಿನಗಿದು ಅರ್ಥ ಆಗಬೇಕಂದ್ರೆ ಕಾಂಪೋಸಿಟ್ ನಂಬರ್ ಏನು ಅಂತ ಗೊತ್ತಿರಬೇಕು. ಕಾಂಪೋಸಿಟ್ ನಂಬರ್ ಏನು ಅಂತಂದು ಗೊತ್ತಿರಬೇಕು ಅಂದರೆ ನಿಂಗೆ ಪ್ರೈಮ್ ನಂಬರ್ ಅಂದರೆ ಏನಂತ ಗೊತ್ತಿರಬೇಕು. ಅದು ಪಾಯಿಂಟ್. ಈಗ ಪ್ರೈಮ್ ನಂಬರ್ ಅಂದರೆ ಏನು ಅಂತ ಹೇಳ್ತೀನಿ ಕೇಳೀಗ, ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಪ್ರೈಮ್ ನಂಬರ್, ಓಕೆನಾ. ಪ್ರೈಮ್ ನಂಬರ್ ಅಂದರೆ ಯಾವ ನಂಬರ್ಗೆ ಎರಡೇ ಫ್ಯಾಕ್ಟರ್ಸ್ ಇರ್ತಾವೋ ಅದನ್ನು ಪ್ರೈಮ್ ನಂಬರ್ ಅಂತಾರೆ. ಇನ್ನು ಈಸಿಯಾಗಿ ಹೇಳ, ಯಾವ ನಂಬರು 1 ಮತ್ತು ಅದರಿಂದನೇ ಡಿವೈಡ್ ಆಗುತ್ತೋ ಆ ನಂಬರ್ನ ನಾವು ಪ್ರೈಮ್ ಅಂತೀವಿ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ನಿಂಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. 5 ತಗೋ. ಈಗ 5ನ ಡಿವೈಡ್ ಮಾಡೋ ನಂಬರ್ಸ್ ಯಾವ್ಯಾವ ಇದ್ದಾವೆ? 1 5ನ ಡಿವೈಡ್ ಮಾಡುತ್ತಾ? ಓಕೆ. 2 5ನ ಡಿವೈಡ್ ಮಾಡುತ್ತಾ? 2 ಇಲ್ಲ. 3 5ನ ಡಿವೈಡ್ ಮಾಡುತ್ತಾ? ಇಲ್ಲ. 4 5ನ ಡಿವೈಡ್ ಮಾಡುತ್ತಾ? ಇಲ್ಲ. ಸೊ 5 ಮತ್ತು 5ನ ಡಿವೈಡ್ ಮಾಡುತ್ತೆ. ಅಂದರೆ ಏನಾಯ್ತಿಲ್ಲ ಅರ್ಥ? 5ನ ಡಿವೈಡ್ ಮಾಡೋದು 1 ಆ್ಯಂಡ್ 5 ಅಷ್ಟೇ ಅಲ್ವಾ? ಸೊ ಈ 5ಗೆ ಎರಡೇ ಫ್ಯಾಕ್ಟರ್ಸ್ ಇದ್ದಾವೆ, 2 ಫ್ಯಾಕ್ಟರ್ಸ್. ಸೊ ಅದಕ್ಕೋಸ್ಕರ ಯಾವ್ಯಾವ ಎರಡು ಫ್ಯಾಕ್ಟರ್ಸು? 1 ಆ್ಯಂಡ್ ಇಟ್ ಸೆಲ್ಫ್. ಅದೇ ನೋಡಿ ಹೇಳಿದ್ದು ನಾನು, ಅರ್ಥ ಆಯ್ತಾ? ಸೊ 2 ಫ್ಯಾಕ್ಟರ್ಸ್ ಇದೆ. ಸೊ ಹಾಗಾಗಿ ಈ 5ನ್ನು ನಾನು ಪ್ರೈಮ್ ನಂಬರ್ ಅಂತ ಹೇಳ್ತೇನೆ, ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಾ? 7 ತಗೊಳಪ್ಪ ಎಕ್ಸಾಂಪಲ್ಲು. ಈಗ 7ನ ಯಾವ್ಯಾವ ನಂಬರ್ ಡಿವೈಡ್ ಮಾಡುತ್ತಾ ಹೇಳು? 1 7ನ ಡಿವೈಡ್ ಮಾಡುತ್ತಾ? ಕರೆಕ್ಟ್. 2 7ನ ಡಿವೈಡ್ ಮಾಡುತ್ತಾ? 2 ಇಲ್ಲ. 3 7ನ ಡಿವೈಡ್ ಮಾಡುತ್ತಾ? ಇಲ್ಲ. 4 7ನ ಡಿವೈಡ್ ಮಾಡುತ್ತಾ? ಇಲ್ಲ. 5 ಡಿವೈಡ್ ಮಾಡಲ್ಲ, 6 ಡಿವೈಡ್ ಮಾಡಲ್ಲ, 7 ಮಾತ್ರನೇ ಡಿವೈಡ್ ಮಾಡೋದು. ಓಕೆ. ಹೀಗೆ ನೋಡಿದ್ರು ಕೂಡ 7ನ ಡಿವೈಡ್ ಮಾಡೋದು ಎರಡೇ ನಂಬರ್. ಯಾವ್ಯಾವು? 1 ಆ್ಯಂಡ್ ಇಟ್ ಸೆಲ್ಫ್, ಅಂದರೆ 1 ಮತ್ತು 7 ಎರಡೇ. ಸೊ 7 ಕೂಡ ಪ್ರೈಮ್ ನಂಬರ್ ಆಯಿತು ಇಲ್ಲಿ, ಅರ್ಥ ಆಯ್ತಾ? ಈಗ ಪ್ರೈಮ್ ನಂಬರ್ ಇಲ್ಲದೆ ಇರೋ ನಂಬರ್ಸ್ನ ನೋಡೋಣ, ಅಂದರೆ ಪ್ರೈಮ್ ನಂಬರ್ ಆಗದೆ ಇರೋ ನಂಬರ್ಸ್. ಈಗ ನೀನು ಯಾವ ತಗೊಳ್ತೀಯ? 6 ತಗೋ, ಸರಿನಾ? ಈಗ 6ನ ಡಿವೈಡ್ ಮಾಡೋ ನಂಬರ್ಸ್ ಹೇಳ್ತಾ ಹೋಗಪ್ಪ ನೀನು. 1 6ನ ಡಿವೈಡ್ ಮಾಡುತ್ತಾ? 2 6ನ ಡಿವೈಡ್ ಮಾಡುತ್ತಾ? ಹೌದು ಮಾಡುತ್ತೆ ಕಣೋ. 2 3 6. 3 6ನ ಡಿವೈಡ್ ಮಾಡುತ್ತಾ? ಮಾಡುತ್ತೆ. 4 ಇಲ್ಲ. 5 6 ಎಸ್. ಈಗ ಏನಾಯ್ತು ನೋಡು, 6ನ ಡಿವೈಡ್ ಮಾಡೋ ಎಷ್ಟು ನಂಬರ್ ಸಿಕ್ಕು ನಮಗೆ? 1 6ನ ಡಿವೈಡ್ ಮಾಡುತ್ತೆ, 2 6ನ ಡಿವೈಡ್ ಮಾಡುತ್ತೆ, 3 6ನ ಡಿವೈಡ್ ಮಾಡುತ್ತೆ, ಆ್ಯಂಡ್ 6 6ನ ಡಿವೈಡ್ ಮಾಡುತ್ತೆ. ಅಂದರೆ 6ಗೆ 4 ಫ್ಯಾಕ್ಟರ್ ಸಿಕ್ಕು ನನಗೆ. ಸೊ ಹಾಗಾಗಿ 6 ಪ್ರೈಮ್ ನಂಬರ್ ಅಲ್ಲ. ಸೊ ಯಾವ್ಯಾವ ಅಂದರೆ ಮೋಸ್ಟ್ ಆಫ್ ದ ನಂಬರ್ಸ್, ಯಾವ್ಯಾವ ನಂಬರ್ಸು ಪ್ರೈಮ್ ನಂಬರ್ ಅಲ್ವೋ ಅಂಥ ನಂಬರ್ನ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೀವಿ, ಓಕೆನಾ. ಈ ಥೇರಮ್ ಇದೆ ನೋಡು, ಥೇರಮ್ ಫಂಡಮೆಂಟಲ್ ಥೇರಮ್ ಆಫ್ ಅರ್ಥಮೆಟಿಕ್. ಈ ಥೇರಮ್ ಕಂಪ್ಲೀಟಾಗಿ ಡಿಪೆಂಡ್ ಆಗಿರೋದು ಕಾಂಪೋಸಿಟ್ ನಂಬರ್ ಮೇಲೆ. ನಿಜವಾಗ ಹೇಳ್ತೀನಿ ಕೇಳಿ, ತುಂಬ ಈಸಿ ಇದೆ. ಅದು ಕೆಲವೊಂದು ಸಲ ಇವ್ರು ಮಾಡೋ ಸೆಂಟೆನ್ಸ್ ಫಾರ್ಮೇಷನ್ ನಮಗೇನಾದರೂ ಕಷ್ಟ ಅನಿಸುತ್ತೆ ಓದುವಾಗ, ಬಟ್ ನಾನು ಹೇಳ್ತೀನಿ ಕೇಳಿ, ತುಂಬ ಈಸಿ ಇದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನ ಹೇಳ್ತೀನಿ ಫಸ್ಟ್. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆ್ಯಂಡ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯೂನಿಕ್ ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ಸ್ ಅಕರ್. ಹಿಂಗೆ ಹೇಳಿದ್ರೆ ಯಾರಿಗೆ ಅರ್ಥ ಆಗುತ್ತಪ್ಪ? ನಿಜವಾಗ್ಲೂ ತುಂಬ ಇಂಗ್ಲೀಷಲ್ಲಿ ಇಷ್ಟೊಂದಿದೆ ಅಂದರೆ ನಿಜವಾಗ್ಲೂ ಅರ್ಥ ಆಗಲ್ಲ. ಅದು ಥಿಯರಮ್, ಅದು ಯಾರೋ ದೊಡ್ಡ ವ್ಯಕ್ತಿ ಇಂಗ್ಲೀಷಲ್ಲಿ ಬರೆದಿರೋದು. ಅಷ್ಟು ನೀಟಾಗಿ ನಮಗೆ ಅರ್ಥ ಆಗೋದು ಕಷ್ಟನೂ, ಓಕೆನಾ. ಹೇಳ್ತೀನಿ ಕೇಳ, ಅದೇನು ದೊಡ್ಡ ಏನು ಪ್ರಾಬ್ಲಮ್ ಏನಲ್ಲ. ಅಂದರೆ ಯಾವುದೋ ಒಂಥರ ಹೇಳ್ಬಿಟ್ಟಿದ್ದಾರೆ, ಲೈಕ್
ಏನಂತಾರಪ್ಪ ರಾಕೆಟ್ ಸೈನ್ಸ್ ಥರ, ದೊಡ್ಡ ರಾಕೆಟ್ ಸೈನ್ಸ್ ಇದು, ಇನ್ನು ನನಗೆ ಅರ್ಥ ಆಗಲ್ಲ. ಹಾಗೇನಿಲ್ಲ, ತುಂಬ ಈಸಿ ಇದೆ. ಏನು ಹೇಳ್ತಾರೆ ಗೊತ್ತಾ ಅವರು, ಈಗ ಒಂದು ಕಾಂಪೋಸಿಟ್ ನಂಬರ್ ತಗೋ. ಯಾವ್ದು ತೊಗೊಳ್ತೀಯ ನೀನು? 70 ತಗೋ. 70 ಇದೆ ನೋಡು. ಈ 70ನ ನೀನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನ ವರ್ಡ್ ಒಂದು ಸ್ವಲ್ಪ ಕಷ್ಟ ಅನಿಸ್ತಿದೆನಾ? ಏನಿಲ್ಲ ಗಣ, ಹೇಳ್ತೀನಿ ಕೇಳಿ. ಈಗ ಪ್ರೈಮ್ ನಂಬರ್ಸ್ನ ಬರಿತಾ ಹೋಗೋ 2 ಇಂದ, ಯಾಕಂದರೆ 2 ಇಸ್ ದ ಫಸ್ಟ್ ಪ್ರೈಮ್ ನಂಬರ್ ಅಲ್ವಾ. 2 ಫಸ್ಟ್ ಪ್ರೈಮ್ ನಂಬರು, ಅದಾದಮೇಲೆ 3 ನೆಕ್ಸ್ಟ್ ಪ್ರೈಮ್ ನಂಬರು, 4 ಪ್ರೈಮ್ ನಂಬರ್ ಅಲ್ಲ, 5 ಪ್ರೈಮ್ ನಂಬರ್ ಇದೆ, 6 ಅಲ್ಲ, 7, ಅದಾದಮೇಲೆ 11 9 ಪ್ರೈಮ್ ನಂಬರ್ ಅಲ್ಲ, ಹುಷಾರು. ಆಮೇಲೆ 13, ಹೀಗೆ ಪ್ರೈಮ್ ನಂಬರ್ಸ್ ಹೋಗ್ತಾ ಇರ್ತವೆ. ನೀನು ಏನು ಮಾಡ್ತಾ ಹೋಗ್ಬೇಕು ಅಂದರೆ, ಈ ನಂಬರ್ನ 70 ಇದೆ ನೋಡು, ಆ ನಂಬರ್ನ ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡ್ತಾ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೂ? ಲಾಸ್ಟ್ ನಿನಗೆ 1 ಬರೋವರೆಗೂ ಮಾಡ್ತಾನೆ ಹೋಗ್ಬೇಕು. ಓಕೆನಾ? ನಾನು ತೋರಿಸ್ತೀನಿ ನೋಡಿ. ಈಗ ಫಸ್ಟ್ ಪ್ರೈಮ್ ನಂಬರ್ ಏನಪ್ಪ? 2 ಇದೆ. ಈಗ 70ನ ನೀನು 2 ಇಂದ ಡಿವೈಡ್ ಮಾಡ್ಬೋದಾ? ಮಾಡ್ಬೋದಲ್ವಾ? ಸೊ 2 3 6, 2 3 6, 1 ಈಸ್ ರಿಮೈನಿಂಗ್ 6, ಅಂದರೆ 10, 2 5 10. ಸರಿ ಹೋಯ್ತಾ? ಮತ್ತು ಫರ್ದರ್ ಯು ಕ್ಯಾನ್ ಡಿವೈಡ್ ಇಟ್. ಏನದು? 2 ಇಂದ ಡಿವೈಡ್ ಮಾಡೋಕ್ಕಾಗುತ್ತಾ? 35 2ನಿಂದ ಡಿವೈಡ್ ಮಾಡೋಕ್ಕಾಗುತ್ತಾ? ಆಗಲ್ಲ, ಯಾಕಂದರೆ 2 ಈವನ್ ನಂಬರ್ಸ್ನ ಮಾತ್ರ ಡಿವೈಡ್ ಮಾಡೋದು. ಸೊ 2 ಇಂದ ಆಗಲ್ಲ. 3 ಇಂದ ಡಿವೈಡ್ ಆಗುತ್ತಾ? 3 1 3 ಮಾಡ್ತೀಯಾ? 5 ಇದೆ, 5 3 ಇಂದ ಡಿವೈಡ್ ಆಗುತ್ತಾ? ಆಗಲ್ಲ. ಹೇಳ್ತೀನಿ ಕೇಳಿ. ಯಾವುದಾದ್ರೂ ನಂಬರ್ 2 ಇಂದ ಡಿವೈಡ್ ಆಗಬೇಕು ಅಂದರೆ ಆ ನಂಬರು ಇವನ್ ಆಗಿರಬೇಕು. ಅದೇ ರೀತಿ ಯಾವುದಾದ್ರೂ ನಂಬರು 3 ಇಂದ ಡಿವೈಡ್ ಆಗಬೇಕು ಅಂದರೆ, ಈಗ 35 ಇದೆ, ಇದು ನಿನಗೆ 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹೆಂಗೆ ಕಂಡುಹಿಡಿಬೋದು ಫಾಸ್ಟಾಗಿ ಅಂದರೆ, 5 + 3 35 ಇದೆ ಅಲ್ಲ, ಸಮ್ ಆಫ್ ದ ಡಿಜಿಟ್ಸ್ ಕ್ಯಾಲ್ಕುಲೇಟ್ ಮಾಡು. 5 + 3 ಎಷ್ಟು? 5 + 3 8 ಅಲ್ವಾ? 8 3 ಇಂದ ಡಿವೈಡ್ ಆಗುತ್ತಾ? ಅದನ್ನೇ ಹೇಳ್ತಾರೆ. 35 ಅಂದರೆ 3 + 5 8 ಆಗುತ್ತೆ. 8 3 ಇಂದ ಡಿವೈಡ್ ಆಗಲ್ಲ. ಸೊ ಹಾಗಾಗಿ 35 ಕೂಡ 3 ಇಂದ ಡಿವೈಡ್ ಆಗಲ್ಲ. ಸೊ ಸರಿಯಪ್ಪ, ಇದು 2 ಇಂದ ಡಿವೈಡ್ ಆಗಲಿಲ್ಲ, 3 ಇಂದ ಡಿವೈಡ್ ಆಗಲಿಲ್ಲ. ನೆಕ್ಸ್ಟು 5 ಇಂದ ಡಿವೈಡ್ ಆಗುತ್ತಾ? ಎಸ್. 5 7s are 35, 5 7 35 ಆಯಿತು. ಮತ್ತೆ ಹೋಗ್ಬೇಕು ನೀನು ಹಿಂಗೆ ಎಲ್ಲಿವರೆಗೂ ಅಂತ ಹೇಳಿದ್ದೀನಿ, 1 ಬರಬೇಕು ನಿನಗೆ ಅಲ್ಲಿವರೆಗೂ. ಮತ್ತು 2ರಿಂದ 7ನ ಡಿವೈಡ್ ಮಾಡ್ತೀಯಾ? 3ರಿಂದ 7ನ ಡಿವೈಡ್ ಮಾಡ್ತೀಯಾ? ಆಗಲ್ಲ. 5ರಿಂದ 7ನ ಡಿವೈಡ್ ಮಾಡ್ತೀಯಾ? ಆಗಲ್ಲ. ನೆಕ್ಸ್ಟ್ 7ರಿಂದ 7ನ ಡಿವೈಡ್ ಮಾಡ್ಬೋದು. ಸೊ 7 1s are 7. ಸೊ 1 ಬಂತು, ನಿಮಗೆ ಸ್ಟಾಪ್ ಮಾಡಿಬಿಡು. ಏನಿಲ್ಲ ನೋಡಿ, ತುಂಬ ಈಸಿ. ಈಗ 70ನ ನಾನು 2 × 5 × 7 ಹೀಗೆ ಬರಿಬೋದಾ? ಈಗ 2 5 7ನ್ನು ನೀನು 3 ನಂಬರ್ಸ್ನ ಗುಣಾಕಾರ ಮಾಡಿದರೆ, ಮಲ್ಟಿಪ್ಲೈ ಮಾಡಿದರೆ ನಿನಗೆ 70 ಬರುತ್ತಲ್ವಾ? ಹಾಂ, ಅಷ್ಟೇ. ಇದರಲ್ಲಿ ನೀನು ಏನು ನೋಡಬೇಕು ಗೊತ್ತಾ? ನೋಡು, ಥೇರಮ್ ಹೇಳ್ತಾ ಇದ್ದೇನೆ, ತುಂಬ ಇಂಪಾರ್ಟೆಂಟ್ ಇದು. ಅವನು ಏನು ಹೇಳ್ತಾನೆ ಗೊತ್ತಾ? ಥೇರಮು, ಫಂಡಮೆಂಟಲ್ ಥೇರಮ್ ಆಫ್ ಅರ್ಥಮೆಟಿಕ್ ಇದೆ ಅಲ್ವಾ? ತುಂಬ ಈಸಿ. ಈಗ 2 ಅನ್ನೋದು ಪ್ರೈಮ್ ನಂಬರು, 5 ಅನ್ನೋದು ಪ್ರೈಮ್ ನಂಬರು, 7 ಅನ್ನೋದು ಕೂಡ ಪ್ರೈಮ್ ನಂಬರ್. ಕರೆಕ್ಟಾ? ಯಾಕಂದರೆ ನಾನು ಇಲ್ಲಿ ಲಿಸ್ಟ್ ಬರ್ತಿದ್ದೆ ಪ್ರೈಮ್ ನಂಬರ್ಸ್ ಅಲ್ವಾ? ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡ್ತಾ ಹೋಗಿದ್ದು ನಾನು. ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನು ಹೇಳುತ್ತೆ ಹಾಗಾದರೆ? ಯಾವುದಾದ್ರೂ ಒಂದು ಕಾಂಪೋಸಿಟ್ ನಂಬರ್ನ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿ. 70 ಅನ್ನೋದೇನು? ಕಾಂಪೋಸಿಟ್ ನಂಬರ್. ಕರೆಕ್ಟಾಗಿ ಅರ್ಥ ಮಾಡ್ಕೊ, ಅರ್ಜೆಂಟ್ ಮಾಡ್ಕೋಬೇಡ, ಆರಾಮ್. 70 ಅನ್ನೋದು ಕಾಂಪೋಸಿಟ್ ನಂಬರ್. ಒಂದು ಕಾಂಪೋಸಿಟ್ ನಂಬರ್ನ ಪ್ರೈಮ್ ನಂಬರ್ಸ್ಗಳ ಸಹಾಯದಿಂದ ನೀನು ವ್ಯಕ್ತಪಡಿಸ್ಬೋದು, ಬರೀಬಹುದು. ಅರ್ಥ ಆಗಲಿಲ್ವಾ? 70 ಇದೆ ನೋಡಿದು. ಈ 70ನ ನೀನು ಪ್ರೈಮ್ ನಂಬರ್ಸ್ನಿಂದ ತೋರಿಸ್ಬೋದು. ಹೆಂಗೆ ಪ್ರೈಮ್ ನಂಬರ್ಸ್ನಿಂದ ತೋರಿಸ್ತೀಯಾ? ನೋಡು, 2 × 5 × 7 ಬರೆದೆ ನೀನಿಲ್ಲಿ. 2 × 5 × 7 ಅಂದರೆ ಏನು? ಪ್ರೈಮ್ ನಂಬರ್ಸ್ಗಳನ್ನು ಅಂದರೆ ನಾನು ಪ್ರೈಮ್ ನಂಬರ್ಸ್ಗಳನ್ನು ಗುಣಾಕಾರ ಮಾಡಿದ್ರೆ ನನಗೊಂದು ಕಾಂಪೋಸಿಟ್ ಬರುತ್ತೆ. ಅದನ್ನು ಉಲ್ಟಾ ಹೇಳ್ತೀನಿ ಕೇಳು. ಯಾವುದೇ ಕಾಂಪೋಸಿಟ್ ನಂಬರ್ ಆದರೂ ಪರವಾಗಿಲ್ಲ, ಆ ನಂಬರ್ನ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂದರೆ ಪ್ರೈಮ್ ನಂಬರ್ಸ್ಗಳ ಗುಣಾಕಾರದಿಂದ ನಾನು ಆ ನಂಬರ್ನ ವ್ಯಕ್ತಪಡಿಸ್ಬೋದು. ಐ ಕ್ಯಾನ್ ಎಕ್ಸ್ಪ್ರೆಸ್ ಇಟ್. ಸೊ ದಟ್ ಈಸ್ ವಾಟ್ ದೇ ಹ್ಯಾವ್ ಟೋಲ್ಡ್. ಎಕ್ಸ್ಪ್ರೆಸ್ಡ್ ಅಂದರೆ ನಿಮಗೆ ವ್ಯಕ್ತಪಡಿಸೋದು, ಹೇಳೋದು. ಈಗ 70 ಅನ್ನೋದು ಕಾಂಪೋಸಿಟ್ ನಂಬರ್, ಅದನ್ನು ನಾನು ಪ್ರೈಮ್ ನಂಬರ್ಸ್ಗಳಿಂದ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಇನ್ನೊಂದು ಸಾರಿ ಹೇಳ್ತೀನಿ, ಕರೆಕ್ಟ್ ತಿಳ್ಕೊ. ಕಾಂಪೋಸಿಟ್ ಅಂದರೆ ಏನು ಗೊತ್ತಾ ನಿನಗೆ? ಕಾಂಪೋಸಿಟ್ ಅಂದರೆ ಏನು? ಕಾಂಪೋಸಿಟ್ ಅಂದರೆ ಇಟ್ಸ್ ಲೈಕ್ ಕನ್ಸಿಸ್ಟ್ಸ್ ಆಫ್.
ಕಂಬೈನ್ಸ್ ಆಫ್ ಅಂದರೆ ಒಳಗೊಂಡಿರೋದು. ಅಂದರೆ ಪ್ರತಿಯೊಂದು ಕಾಂಪೋಸಿಟ್ ನಂಬರು ಪ್ರೈಮ್ ನಂಬರ್ಸ್ಗಳನ್ನ ಒಳಗೊಂಡಿರುತ್ತೆ. ಅರ್ಥ ಆಯ್ತಾ? ಈಗ 70ಯಲ್ಲಿ ಪ್ರೈಮ್ ನಂಬರ್ಸ್ ಒಳಗೊಂಡಿದೆ. ಯಾವ್ಯಾವು? 2 ಇದೆ, 5 ಇದೆ, 7 ಇದೆ. 2, 5 and 7. 2, 5, 7 ಆರ್ ಪ್ರೈಮ್ ನಂಬರ್ಸ್. 2, 5, 7 ಇವು ಪ್ರೈಮ್ ನಂಬರ್ಸ್ ಕಾದ. ಈ ಪ್ರೈಮ್ ನಂಬರ್ಸ್ಗಳನ್ನು ನೀನು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಕಾಂಪೋಸಿಟ್ ನಂಬರ್ ಬರುತ್ತೆ. ಇವನೇನು ಹೇಳ್ತಾ ಇದ್ದಾನೆ? ಫಂಡಮೆಂಟಲ್ ಥೇರಮ್ ಆಫ್ ಅರ್ಥಮೆಟಿಕ್. ಈ ಥೇರಮಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಹೇಳ್ತಾ ಇದ್ದಾರೆ. ಓಕೆ, ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ಯಾವುದೇ ಒಂದು ಕಾಂಪೋಸಿಟ್ ನಂಬರ್ನ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅಂದರೆ ಯಾವುದೇ ಒಂದು ಕಾಂಪೋಸಿಟ್ ನಂಬರ್ನ ನೀನು ಕೆಲವು ಪ್ರೈಮ್ ನಂಬರ್ಸ್ಗಳನ್ನು ಗುಣಾಕಾರ ಮಾಡಿ ವ್ಯಕ್ತಪಡಿಸ್ಬೋದು. ಇದು ಒಂದು ಎಕ್ಸಾಂಪಲ್ 70 ತೊಗೊಂಡಿರೋದು. ಅಂದರೆ 70ನ ನೀನು ಹೇಳ್ತೀನಿ ಕೇಳಿ. ಇದು ಒಂದು ಕಾಂಪೋಸಿಟ್ ನಂಬರ್, ಸಿ ಅನ್ನೋದೊಂದು ಕಾಂಪೋಸಿಟ್ ನಂಬರ್. ಈ ಕಾಂಪೋಸಿಟ್ ನಂಬರ್ನ ಪ್ರೈಮ್ ನಂಬರ್ 1 ಇಂಟು ಪ್ರೈಮ್ ನಂಬರ್ 2 ಇಂಟು ಪ್ರೈಮ್ ನಂಬರ್ 3 ಹೀಗೆ ಪ್ರಾಡಕ್ಟ್ ಆಫ್ ದ ಪ್ರೈಮ್ ನಂಬರ್ಸ್ ಅಂದರೆ ಪ್ರೈಮ್ ನಂಬರ್ಸ್ಗಳ ಗುಣಾಕಾರದಲ್ಲಿ ನೀನು ಎಕ್ಸ್ಪ್ರೆಸ್ ಮಾಡ್ಬೋದು. ಯಾವ ಕಾಂಪೋಸಿಟ್ ನಂಬರ್ ಆದರೂ ಪರವಾಗಿಲ್ಲ. ಅದು ಥೇರಮ್ 1.1 ಹೇಳುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳಿದೆ 70ದು. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳು. ನಿನಗೆ ಇನ್ನೊಂದು ಸರಿ ಹೇಳಿದ್ರೆ ಅರ್ಥ ಆಗುತ್ತೆ. ಇನ್ನೊಂದು ನಂಬರ್ ನೀನು ಏನು ತೊಗೊಳ್ತೀಯ ಗೊತ್ತಾ? 12 ತಗೋ. ಪ್ರೈಮ್ ನಂಬರ್ಸ್ ಯಾವ್ಯಾವ ಇದ್ದಾವೆ? 2 ಇದೆ, 3 ಇದೆ, 5 ಇದೆ, 7 ಇದೆ, 11 ಇದೆ, ಈಗ ಹೋಗ್ತಾ ಇದೆ ಅನ್ಕೋ. ಈಗ ನೀನು ಪ್ರೈಮ್ ಫ್ಯಾಕ್ಟರೈಸೇಷನ್ ಹೆಂಗೆ ಮಾಡಬೇಕು? 2ರಿಂದ ಸ್ಟಾರ್ಟ್ ಮಾಡಬೇಕು. ಓಕೆ, 2 6 12 ಕರೆಕ್ಟಾ? ಮತ್ತು 2ಇಂದನೇ ಹೋಗ್ತೀನಿ. 2 3 6, ಫರ್ದರ್ 2ಇಂದ ಆಗಲ್ಲ, 3ಇಂದ ಹೋಗ್ತೀನಿ. 3 1 3. ಅಂದರೆ ನೀನು 12ನ ಹೆಂಗೆ ಬರಿಬೋದು? ಪ್ರೈಮ್ ನಂಬರ್ಸ್ಗಳ ಗುಣಾಕಾರ ಹೇಗೆ? 2 ಇಂಟು 2 ಇಂಟು 3. 2 ಕೂಡ ಪ್ರೈಮ್ ನಂಬರ್ ಆಯಿತು, 2 ಕೂಡ ಪ್ರೈಮ್ ನಂಬರ್ ಆಯಿತು, 3 ಕೂಡ ಪ್ರೈಮ್ ನಂಬರ್ ಆಯಿತು. ಏನಾಯಿತು? ಒಂದು ಕಾಂಪೋಸಿಟ್ ನಂಬರ್ನ ಪ್ರೈಮ್ ನಂಬರ್ಸ್ಗಳ ಗುಣಾಕಾರದಿಂದ ನಾನು ಬರಿತಾ ಇದ್ದೀನಿ. ಸೊ ಇದೇ ಥೇರಮ್, ಇದು ಥೇರಮ್ 1.1. ಅರ್ಥ ಆಯ್ತಾ? ತುಂಬ ಈಸಿ ಕಣ. ಇನ್ನೊಂದ್ಸರಿ ನಿಂಗೆ ಅರ್ಥ ಆಗ್ಬಿಡುತ್ತೆ. ಎವ್ರಿ ಕಾಂಪೋಸಿಟ್ ನಂಬರ್, ಪ್ರತಿಯೊಂದು ಕಾಂಪೋಸಿಟ್ ನಂಬರು ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್, ಅಂದರೆ ಅದನ್ನು ನಾವು ಹೇಗೆ ಬರಿಬಹುದು ಅಂದರೆ ಯಾವುದೇ ಕಾಂಪೋಸಿಟ್ ನಂಬರ್ ಆದರೂ ಕೂಡ ಅದನ್ನು ನಾನು ಹೇಗೆ ಬರಿಬಹುದು, ಹೇಗೆ ವ್ಯಕ್ತಪಡಿಸಬಹುದು ಅಂದರೆ ಆ್ಯಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ಅಂದರೆ ಪ್ರೈಮ್ ನಂಬರ್ಸ್ಗಳ ಗುಣಾಕಾರದಿಂದ ನಾನು ಆ ಒಂದು ಕಾಂಪೋಸಿಟ್ ನಂಬರ್ನ ಬರೀಬಹುದು. ಈಗ ನಾನು ತೋರಿಸಿದ್ನಲ್ಲ ನಿನಗೆ. 12ನ ಹೆಂಗೆ ಬರಿತೀಯ? 1 ಸೆಕೆಂಡ್, ಸರಿ ಮೂಡಲಿಲ್ಲ, ಸಾರಿ. ಸೊ ಹೀಗೆ ಬರೀತೀನಿ ನೋಡಿ. ಈಗ ಪೆನ್. ಓಕೆ, ಸೊ ಇಲ್ಲಿದೆ ನೋಡಿ, 12 ಇದೆ. 12ನ ನಾನು ಹೇಗೆ ಬರಿತೀನಿ? 2 ಇಂಟು 2 ಇಂಟು 3 ಕರೆಕ್ಟಾ? ಸೊ ಈ 3 ಪ್ರೈಮ್ ನಂಬರ್ಗಳನ್ನು ನೀನು ಮಲ್ಟಿಪ್ಲೈ ಮಾಡಿದರೆ ನಿನಗೊಂದು ಕಾಂಪೋಸಿಟ್ ನಂಬರ್ ಬರುತ್ತೆ. ಸೊ ಹಾಗೆ ಈ ಪ್ರತಿಯೊಂದು ಕಾಂಪೋಸಿಟ್ ನಂಬರ್ನು ಪ್ರೈಮ್ ನಂಬರ್ಗಳ ಗುಣಾಕಾರದಿಂದ ನೀವು ವ್ಯಕ್ತಪಡಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಬರೆದೆ ನಾನು. ವಾಟ್ ಇಸ್ ದ್ಯಾಟ್? 70 ಅಂತ ಬರೆದೆ. ಹೇಗೆ ಬರೆದೆ ನಾನು? ಫಸ್ಟ್ 2ಇಂದ ಸ್ಟಾರ್ಟ್ ಮಾಡಿದೆ, ಅದಾದಮೇಲೆ 5ಇಂದ ಸ್ಟಾರ್ಟ್ ಮಾಡಿದೆ, ಅದಾದಮೇಲೆ 7. ಓಕೆ, 2 ಇಂಟು 5 ಇಂಟು 7. ಸೊ 2 ಈಸ್ ಆಲ್ಸೋ ಪ್ರೈಮ್ ನಂಬರ್, 5 ಈಸ್ ಆಲ್ಸೋ ಪ್ರೈಮ್ ನಂಬರ್ ಆ್ಯಂಡ್ 7 ಈಸ್ ಆಲ್ಸೋ ಪ್ರೈಮ್ ನಂಬರ್. ಮತ್ತೆ ಒಂದು ಕಾಂಪೋಸಿಟ್ ನಂಬರ್ ನಾನು ಪ್ರೈಮ್ ನಂಬರ್ಸ್ಗಳ ಗುಣಾಕಾರದಿಂದ ನಾನು ವ್ಯಕ್ತಪಡಿಸ್ತೆ. ಅರ್ಥ ಆಯ್ತಾ? ಸೊ ಇದನ್ನು ನೀನು ಜನರಲಾಗಿ ಹೇಳಬೇಕು ಯಾರಿಗಾದರೂ ಅಂದರೆ ಹಿಂಗೆ ಹೇಳ್ಬೋದು. ಯಾವುದಾದ್ರೂ ಒಂದು ಕಾಂಪೋಸಿಟ್ ನಂಬರ್ನ, ಇದು ಕಾಂಪೋಸಿಟ್ ನಂಬರ್ ಇದೆ ನೋಡು, ಕಾಂಪೋಸಿಟ್ ನಂಬರ್ನ ನೀನು ಹೆಂಗೆ ಬರಿಬೋದು ಅಂದರೆ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಅಂದರೆ ಇಲ್ಲೊಂದು ಪ್ರೈಮ್ ನಂಬರ್ 1 ಇಂಟು ಪ್ರೈಮ್ ನಂಬರ್ 2 ಇಂಟು ಪ್ರೈಮ್ ನಂಬರ್ 3 ಹೀಗೆ. ಅರ್ಥ ಆಯ್ತಾ ನಿನಗೆ? ಯಾವುದಾದ್ರೂ ಒಂದು ಕಾಂಪೋಸಿಟ್ ನಂಬರ್ನ ನೀನು ಹೇಗೆ ಬರಿಬೋದು ಅಂದರೆ ಪ್ರಾಡಕ್ಟ್ ಆಫ್ ದ ಪ್ರೈಮ್ ನಂಬರ್ಸ್. ಹೀಗೆ ಎಷ್ಟಾದರೂ ತಗೋಬೋದು ಪ್ರೈಮ್ ನಂಬರ್ಸ್ನ. ಅಂದರೆ ಅದನ್ನ ನೀನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಂಗೆ ಅರ್ಥ ಆಯ್ತಾ? ಪ್ರೈಮ್ ನಂಬರ್ಸ್ಗಳನ್ನು ಮಲ್ಟಿಪ್ಲೈ ಮಾಡೋದು. ಹಾಗೆ ನಾನು ಪ್ರತಿಯೊಂದು ಕಾಂಪೋಸಿಟ್ ನಂಬರ್ನ ಎಕ್ಸ್ಪ್ರೆಸ್ ಮಾಡು. ಅರ್ಥ ಆಯ್ತಾ? ಸೂಪರ್. ನಾನು ತುಂಬ ಸಾರಿ ರಿಪೀಟ್ ಮಾಡ್ತೀನಿ, ಯಾಕಂದರೆ ನಿನಗೆ ಅರ್ಥ ಆಗಬೇಕು. ನಿನಗೆ ಅರ್ಥ ಆದರೆ ತಾನೇ ನೀನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀಯ, ವೀಡಿಯೋಸ್ ಇದ್ದಾವೆ ನೋಡು ಥೇರಮ್ 1.1 ಮೇಲೆ, ಮಹೇಂದ್ರ ಅವ್ರು ಮಾಡ್ತಾಯಿದ್ದಾರೆ, ಮಹೇಂದ್ರ ಅಣ್ಣ
ಮಹೇಂದ್ರ ಅಣ್ಣ ವಿಡಿಯೋ ಮಾಡ್ತಾ ಇದ್ದಾನೆ ಥೇರಮ್ 1.1 ಮೇಲೆ ನೋಡಿ 10th ಕ್ಲಾಸ್ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಅದು ನೋಡು ಅಂತ ನೀನು ಬೇರೆ ಹೇಳ್ತೀಯ. ಅದಕ್ಕೆ ಒಂದು 4-5 ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಅ ನ್ಯಾಚುರಲ್ ನಂಬರ್ ಈಸ್ ಯೂನಿಕ್ ಎಕ್ಸೆಪ್ಟ್ ಫಾರ್ ದ ಆರ್ಡರ್ ಆಫ್ ಇಟ್ಸ್ ಫ್ಯಾಕ್ಟರ್ಸ್. ಅಂದರೆ ನೀನು ಇದ್ರ ನೋಡು, ಒಂದು ಕಾಂಪೋಸಿಟ್ ನಂಬರ್ ಇದೆಯಪ್ಪ. ಕಾಂಪೋಸಿಟ್ ನಂಬರ್ನ ನೀನು ಹೆಂಗೆ ಬರಿಬೋದು? P1 ಇಂಟು P2 ಇಂಟು P3 3 ಪ್ರೈಮ್ ನಂಬರ್ಸಿಂದ ಬರದೆ ಅನ್ಕೋ. ಈ ಆರ್ಡರ್ನ ಚೇಂಜ್ ಮಾಡಿದರೂ ಕೂಡ ನಿನಗೆ ಅದೇ ಕಾಂಪೋಸಿಟ್ ನಂಬರ್ ಬರುತ್ತೆ, ಬೇರೆ ಕಾಂಪೋಸಿಟ್ ನಂಬರ್ ಬರಲ್ಲ. ಕನ್ಫ್ಯೂಸ್ ಆಗ್ತದೆನಾ? ಹೇಳ್ತೀನಿ. ಈಗ ನಾವು 12 ತಗೊಳ್ಳೋಣ. 12 2 ಇಂಟು 2 ಇಂಟು 3 ಅಂತ ಬರುತ್ತೆ. ಈಗ ನೋಡು, ಇಲ್ಲಿರೋ ಪ್ರೈಮ್ ನಂಬರ್ಸ್ ಆರ್ಡರ್ನ ಚೇಂಜ್ ಮಾಡಿಬಿಡ್ತೆ ನಾನು. ಅಂದರೆ 2 ಇಂಟು 2 ಇಂಟು 3 ಬರಿದೆ, 2 ಇಂಟು 3 ಇಂಟು 2 ಬರಿತೀನಿ. ನಂಗೆ ಆನ್ಸರ್ ಏನು ಬರುತ್ತೆ? ಅದೇ 12 ಬರುತ್ತೆ ತಾನೆ? ಹಾಂ, ಅದನ್ನೇ ಹೇಳ್ತಾರೆ. ಸೊ 3 ಇಂಟು 2 ಇಂಟು 2 ಬರಿತೀನಿ, ಅದೇ 12 ಬರುತ್ತೆ ತಾನೆ? ಹಾಂ, ಅದನ್ನೇ ಹೇಳ್ತಾರೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಎ ನ್ಯಾಚುರಲ್ ನಂಬರ್ ಈಸ್ ಯೂನಿಕ್. ಅಂದರೆ 12ನ ನೀನು 2ಗಳನ್ನು ಬಳಸಿ 1 3 ಬಳಸಿ ಎಕ್ಸ್ಪ್ರೆಸ್ ಮಾಡ್ಬೋದು. ಕರೆಕ್ಟಾ? ಅದು ಆರ್ಡರ್ ಮೇಲೆ ಡಿಪೆಂಡ್ ಆಗಲ್ಲ. ಈಗ ನೋಡು, ಇದರಲ್ಲಿ ಎಷ್ಟಿದ್ದಾವೆ? ಇದರಲ್ಲಿ 2 2s ಇದ್ದಾವೆ. ಅಂದರೆ 2 ತೊಗೊಂಡಿದ್ದೀನಿ. ನಿನಗೆ ಕನ್ಫ್ಯೂಸ್ ಆಗ್ತಿದ್ದೇನಾ? 2 2s ತೊಗೊಂಡಿದ್ದೀನಿ, ಹಿಂಗೆ ಹೇಳ್ತೀನಿ. 2 2s ತೊಗೊಂಡಿದ್ದೀನಿ, 1 3 ತೊಗೊಂಡಿದ್ದೀನಿ. ಕರೆಕ್ಟಾ? ಇಲ್ಲೇನಾಯಿತು? ಇಲ್ಲಿ ಕೂಡ ಅದನ್ನೇ ತಾನೇ ನಾನು ಮಾಡಿದ್ದು. 2 2s ತೊಗೊಂಡಿದ್ದೀನಿ, ಹೌದಾ? ಇಲ್ಲೊಂಟು ಇದೆ, ಇಲ್ಲೊಂಟು ಇದೆ. 1 3 ತೊಗೊಂಡಿದ್ದೀನಿ. ಕರೆಕ್ಟಾ? ಸೊ ನೆಕ್ಸ್ಟ್ರಲ್ಲಿ ಏನಾಯಿತು? ಇಲ್ಲಿ ಕೂಡ 2 2s ತೊಗೊಂಡಿದ್ದೀನಿ. ಕರೆಕ್ಟಾ? ಇಲ್ಲೊಂಟು ಇದೆ, ಇಲ್ಲೊಂಟು ಇದೆ. 2 2s ತೊಗೊಂಡಿದ್ದೀನಿ. ನಾನು 1 3 ತೊಗೊಂಡು. ಅಂದರೆ ಆರ್ಡರ್ ಅದರಲ್ಲಿ ಮ್ಯಾಟ್ರ್ ಆಗಲ್ಲ. ನಿನಗೆ ಓವರಾಲ್ ಆಗಿ 2 2s ಇರಬೇಕು, 1 3 ಇರಬೇಕು. ಸೊ ಹಾಗಿದ್ದರೆ ಆರ್ಡರ್ ಮ್ಯಾಟರ್ ಆಗಲ್ಲ. ಅರ್ಥ ಆಯ್ತಾ? ಸೊ ನೋಡಿ, 2 ಇಂಟು 2 ಇಂಟು 3 ಬರೆದ್ರು, 3 ಇಂಟು 2 ಇಂಟು 2 ಬರೆದ್ರು, 2 ಇಂಟು 3 ಇಂಟು 2 ಬರೆದ್ರು, 3 ಇಂಟು 2 ಇಂಟು 2 ಬರೆದ್ರು, ನಿಂಗೇನು ಬರುತ್ತೆ? 12 ಬರುತ್ತೆ. ಸೊ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ? ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಅ ನ್ಯಾಚುರಲ್ ನಂಬರ್ ಈಸ್ ಯೂನಿಕ್ ಎಕ್ಸೆಪ್ಟ್ ದ ಆರ್ಡರ್ ಆಫ್ ಇಟ್ಸ್ ಫ್ಯಾಕ್ಟರ್ಸ್. ಅಂದರೆ ನೀನೊಂದು ಏನದು ಕಾಂಪೋಸಿಟ್ ನಂಬರ್ ಇದೆ ನೋಡಿ, ಅದನ್ನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಪ್ರೈಮ್ ನಂಬರ್ಸ್ನಲ್ಲಿ ಬರೆದ್ರೆ ಅದು ಯೂನಿಕ್ ಆಗಿರುತ್ತೆ. ಅಂದರೆ 2 ಕಾಂಪೋಸಿಟ್ ನಂಬರ್ಸ್ಗೆ ನಿನಗೆ ಸೇಮ್ ಸೆಟ್ ಆಫ್ ಪ್ರೈಮ್ ನಂಬರ್ ಸಿಗಲ್ಲ. ಅರ್ಥ ಆಯ್ತಾ? ಈಗ ಒಂದು ಕಾಂಪೋಸಿಟ್ ನಂಬರ್ಗೆ ನಿನಗೆ ಬಂದಿರೋ ಪ್ರೈಮ್ ನಂಬರ್ಸು ಬೇರೆ ಕಾಂಪೋಸಿಟ್ ನಂಬರ್ಗೆ ಅವೇ ಪ್ರೈಮ್ ನಂಬರ್ಸ್ ನಿನಗೆ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಇದೇ ಇದೆಯಲ್ಲ. ಈಗ ನೋಡು, 2 ಇಂಟು 2 ಇಂಟು 3 ಬಳಸ್ಬಿಟ್ಟು ನೀನು ಇನ್ನೊಂದು ಬೇರೆ ಕಾಂಪೋಸಿಟ್ ನಂಬರ್ನ ಮಾಡ್ತೀಯಾ? 3 ಬಳಸ್ಬೇಕು. 2 2 3 ಈ 3 ಬಳಸಬೇಕು. 2 ಇಂಟು 3 6 ಬರುತ್ತಲ್ಲ ಸರ್ ಅಂತ ಹೇಳಂಗಿಲ್ಲ ನೀನು. ಯಾಕೆ? ನೀನು 6 ಅಂದೆ ಅನ್ಕೋ, 2 ಇಂಟು 3 ನಾನು ಬಳಸ್ತಾ ಇದ್ದೀನಲ್ಲ ಸರ್. ಇದರಲ್ಲಿ 2 2s ಇದ್ದಾವೆ. ರಾಣಿ ಕೂಡ ನೋಡ್ತಾ ಇರ್ಬೋದು. 2 2ಗಳಿದ್ದಾವೆ, 2 ನೋಡ್ಬೇಕು ನೀನು. ಇದರಲ್ಲಿ ಒಂದೇ ತೊಗೊತಿದ್ಯಾ ನೀನು? ಹಂಗೆ ತೊಗೊಳೋ ಆಗಿಲ್ಲ. 2 2ಸ್ನ ತೊಗೊಂಡು 1 3ಸ್ನ ತೊಗೊಂಡು ನೀನು ಇನ್ನೊಂದು ಕಾಂಪೋಸಿಟ್ ನಂಬರ್ ಮಾಡಬೇಕು 12 ಬಿಟ್ಟು. ಅದಾಗಲ್ಲ ಅಲ್ವಾ? ಸೊ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ನಿನಗೆ? ಕ್ಲಿಯರ್ ಆಯಿತಾ? ಇನ್ನೊಂದು ಸರಿ ಹೇಳಬೇಕಾ? ವೆರಿ ಸಿಂಪಲ್. ಯಾವುದೇ ಒಂದು ಕಾಂಪೋಸಿಟ್ ನಂಬರ್, ಯಾವುದಾದ್ರೂ ಪರವಾಗಿಲ್ಲ, ಯಾವ ಕಾಂಪೋಸಿಟ್ ನಂಬರ್ ಆದರೂ ಕೂಡ ಅದನ್ನು ನಾವು ಪ್ರಾಡಕ್ಟ್ ಆಫ್ ದ ಪ್ರೈಮ್ ನಂಬರ್ಸ್, ಅಂದರೆ ಪ್ರೈಮ್ ನಂಬರ್ಸ್ಗಳ ಗುಣಕಾರದಿಂದ ನಾವು ವ್ಯಕ್ತಪಡಿಸ್ಬೋದು, ಬರಿಬಹುದು. ಅದೇ ಥಿಯರಮ್. ಏನದು? ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತ. ಓಕೆನಾ? ಸೊ ಇಲ್ಲಿವರೆಗೂ ಆಯ್ತಲ್ವಾ ನಿಮಗೆ? ಸೊ ಹೇಳೋದನ್ನು ಕೇಳಿಲಿ. ಸೊ ಈ ರೀತಿ ನಾನು ಜಾಸ್ತಿ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿನಗೊಂದು ವೇಳೆ ಇಷ್ಟ ಆಯಿತು ಅಂದರೆ ನಿನ್ನ ಕ್ಲಾಸ್ಮೇಟ್ಸ್ಗೆಲ್ಲ ಹೇಳಿಬಿಟ್ಟು ಹಿಂಗೆ ಮಹೇಂದ್ರ ಅಣ್ಣ ವೀಡಿಯೋಸ್ ಮಾಡ್ತಾ ಇದ್ದಾನೆ 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮೇಲೆ ಅಂತ. ತುಂಬ ಈಸಿಯಾಗಿ ನಿನಗೆ ತುಂಬ ಈಸಿಯಾಗಿ ಹೇಳ್ತೀನಿ, ನಿಂಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ನೀನು ನೋಡಿದ್ಯಾ? ಕಂಪಲ್ಸರಿ ನೀನು ಕಮೆಂಟ್ ಮಾಡಬೇಕಪ್ಪ. ಅರ್ಥ ಆಯ್ತಾ? ನಾನು ಹೇಳಿದ್ದು ನಿನಗೆ ಅರ್ಥ ಆಯಿತೋ ಇಲ್ವ ಅಂತ ಕಮೆಂಟ್ ಮಾಡು. ಆಮೇಲೆ ನೆಕ್ಸ್ಟ್ ವೀಡಿಯೋಸ್ ಬೇಕೋ ಬೇಡವೆ? ಆ್ಯಕ್ಚುಲಿ ನಾನು ನೆಕ್ಸ್ಟ್ ವೀಡಿಯೋಸು ಎಕ್ಸಸೈಸ್ 1.1 ಇದೆ ನೋಡು. 1.1 1.2 ನೀಟಾಗಿ ಆರಾಮ್ಸೆ ಕಾಮಾಗಿ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟು ನಾನು ನಿನಗೆ ಅರ್ಥ ಮಾಡಿಸ್ತೀನಿ. ಓಕೆನಾ? ಅದು ನನ್ನ ಜವಾಬ್ದಾರಿ. ನಿನಗೇನಾದರೂ ನೆಕ್ಸ್ಟ್ 1.1 ಮೇಲೆ ಎಕ್ಸಸೈಸ್ 1.1 ಮೇಲೆ ನಿನಗೆ ಕ್ಲಾಸಸ್ ಬೇಕಾಯಿತು ಅಂದರೆ, 1.2 ಮೇಲೆ ಕ್ಲಾಸಸ್ ಬೇಕಾಯಿತು ಅಂದರೆ, ಹೀಗೆ ಎಲ್ಲ ಚಾಪ್ಟರ್ಗೂ ನಾನು ಮಾಡಿಕೊಡ್ತೀನಿ ನಿನಗೆ. ಅರ್ಥ ಆಯ್ತಾ? ಸೊ 1.1 ಮೇಲೆ ನಿನಗೆ ಬೇಕಾಯಿತು ಅಂದರೆ, 1.2 ಮೇಲೆ ಬೇಕಾಯಿತು ಅಂದರೆ
ಪ್ಲೀಸ್ ಕಮೆಂಟ್ ಮಾಡು ಮರಿಬೇಡ. ನೀನು ಕಮೆಂಟ್ ಮಾಡಿಲ್ಲ ಅಂದರೆ ನಾನೇನು ಅನ್ಕೊತೀನಿ, ಓಕೆ ಹುಡುಗರಿಗೆ ಏನದು ಹುಡುಗಿರಿಗೆ ಇಬ್ಬರಿಗೂ ಓಕೆ ಕ್ಲಾಸ್ ಅರ್ಥ ಆಗಿಲ್ವೇನೋ, ಸೊ ಅದಕ್ಕೆ ಕಮೆಂಟ್ ಮಾಡಿಲ್ಲ ಅಂತ ಅನ್ಕೊಂಡ್ಬಿಡ್ತೀನಿ ನಾನು. ನೀನು ಕಮೆಂಟ್ ಮಾಡಿ ನಿನಗೆ ಇಷ್ಟ ಆಯಿತೋ ಇಲ್ವೋ, ಅರ್ಥ ಆಯಿತೋ ಇಲ್ವೋ, ಇಷ್ಟ ಬಿಟ್ಬಿಡು. ನೀನು ಇಷ್ಟದ ಮೇಲೆ ಕಾನ್ಸಂಟ್ರೇಟ್ ಕೊಡಬೇಡ. ನಿನಗೆ ಅರ್ಥ ಆಯಿತೋ ಇಲ್ವೋ ಅದನ್ನ ಕಂಪಲ್ಸರಿ ನೀನು ಹೇಳಲೇಬೇಕು. ನಾನು ಹೇಳ್ತಾ ಇದ್ದೇನೆ, ನೀನು ಮಾಡಿದೆ ಅಂದ್ರೇ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನಂಗೆ ಹೆಲ್ಪ್ ಆಗುತ್ತೆ. ಅಂದರೆ ನನಗೆ ಅರ್ಥ ಆಗುತ್ತೆ, ನಾನು ಮಾಡಿದ್ದು ನಿನಗೆ ಅರ್ಥ ಆಯ್ತು ಅಂದರೆ, ನಾನು ಹೇಳ್ಕೊಟ್ಟಿದ್ದು ನಿನಗೆ ಅರ್ಥ ಆಯಿತು ಅಂತ. ಸೊ ನನಗೂ ಒಂದು ಸ್ವಲ್ಪ ಏನೋ ನಮ್ಮ ಹುಡುಗರಪ್ಪ ಕಲಿತಾ ಇದ್ದಾರೆ, ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಣ ಅಂತ ಅನಿಸುತ್ತೆ. ಓಕೆ, ನಾನು ಇನ್ನಿಂದ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನಿಮ್ಮ ಫ್ರೆಂಡ್ಸ್ಗಳಿಗೆ ನೀನು ಈ ವಿಡಿಯೋಗಳ ಬಗ್ಗೆ ಹೇಳು, ನನ್ನ ಚಾನಲ್ ಬಗ್ಗೆ ಹೇಳು, ಕನ್ನಡದಾಗೆ ಪಾಠ ಮಾಡ್ತಾರೆ ಅಂತ ಹೇಳು, ಮಹೇಂದ್ರ ಅಣ್ಣ ಅಂತ ಹೇಳ್ಬಿಡು. ನೀವು ಕಮೆಂಟ್ ಮಾಡಿರಿ, ನಾನು ನಿನ್ನ ಗ್ಯಾರಂಟಿ ಏನದು ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ. ಸೊ ಆದಷ್ಟು ನೀನು ನನಗೆ ರಿಪ್ಲೈ ಮಾಡಿದ್ರೆ ಅಥವಾ ಕಮೆಂಟ್ ಕೊಟ್ರೇ ಅದು ನನಗೊಂದು ಸ್ವಲ್ಪ ಹುರಿದುಂಬ್ದಂಗೆ ಅನಿಸುತ್ತೆ. ಸೊ ಅದನ್ನು ನಾನು ನಿನಗೆ ಇನ್ನೂ ಜಾಸ್ತಿ ನೀಟಾಗಿ ಇನ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಡ್ತೀನಿ, ನೀನೇನು ಟೆನ್ಷನ್ ತೊಗೋಬೇಡ. ಓಕೆನಾ? ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ. ಓಕೆನಾ? ಬಾಯ್.